ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲರೂ ಕೂಡ ನಾಗದೇವರನ್ನು ವಿಶೇಷವಾಗಿ ಅಶ್ವತ್ಥ ವೃಕ್ಷದ ಸಮೀಪದಲ್ಲಿ ಯಥಾಯೋಗ್ಯವಾಗಿ ದೇವರನ್ನು ನಾವು ಸಂಕಲ್ಪಿಸಿಕೊಂಡು ಆರಾಧನೆ ಅಂತ ಮಾಡಿದ್ದೇವೆ. ಅಶ್ವತ್ಥ ಅಂತ ಶಬ್ದಕ್ಕೆ ಅರ್ಥವೇ ನಸ್ವಸ್ಥ ಅಶ್ವತ್ಥ ಅಂತ. ಇವತ್ತು ಇದ್ದ ಹಾಗೆ ನಾಳೆ ಇಲ್ಲದೇ ಇರುವಂತಹ ಒಂದು ವೃಕ್ಷ ಇದ್ರೆ ಅದಕ್ಕೆ ಅಶ್ವತ್ಥ ಅಂತ ಹೆಸರು. ಆ ಪ್ರಕಾರವಾಗಿ ಅಶ್ವತ್ಥದಲ್ಲಿ ಸಮಗ್ರವಾದಂತಹ ದೇವತೆಗಳು ಕೂಡ ಇರುವುದರಿಂದ ಅಶ್ವತ್ಥದ ಸನಿಹದಲ್ಲಿ ನಾಗರಾಜನನ್ನು ನಾವು ಸ್ಥಾಪನೆ ಮಾಡಿದಾಗ ಚೈತನ್ಯ ಇಮ್ಮಡಿಯಾಗ್ತದೆ. ಅನುಗ್ರಹ ಕೊಡತಕ್ಕಂತಹ ಕಲೆ ಅಭಿವೃದ್ಧಿಯಾಗುತ್ತೆ ಅಂತ ಶಾಸ್ತ್ರ ಪದ್ಧತಿ. ಹಾಗೆ ನಾವು ಯಥಾಯೋಗ್ಯವಾಗಿ ಹಿಂದೆ ಇಲ್ಲಿಯೇ ಆರಾಧನೆ ಮಾಡ್ತಾ ಇದ್ದದ್ದು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಪುನಃ ಪ್ರತಿಷ್ಠಾಪನಾದಿ ಸತ್ಕರ್ಮಗಳನ್ನು ಮಾಡಿದ್ದೇವೆ. ಎಲ್ಲ ಒಟ್ಟಾಗಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುವ. ಮಾಡಿದಂತಹ ಪ್ರತಿಷ್ಠಾಪನಾ ಸತ್ಕರ್ಮದಿಂದ ದೇವರ ಸುಪ್ರೀತರಾಗಿದ್ದುಕೊಂಡು ರಕ್ಷಣೆ, ಆಯುಷ್ಯ, ಆರೋಗ್ಯ, ಭಾಗ್ಯ, ಸಮೃದ್ಧಿಯ ಬದುಕನ್ನು ರೂಪಿಸಿಕೊಟ್ಟು ಪ್ರತಿಷ್ಠಿತವಾದಂತಹ ನಾಗದೇವರ ಅನುಗ್ರಹ ನಮ್ಮೆಲ್ಲರ ಬದುಕಿಗೆ ಪ್ರಾಪ್ತಿಯಾಗಿದೆ ಎನ್ನುವ ಕೀರ್ತಿ ಕೊಟ್ಟು ದೇವರು ಕಾಪಾಡಬೇಕು ಅಂತ ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಸರ್ಪಾದಿಭ್ಯೋ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಗೋವಿಂದಾನಿ ಗೋವಿಂದ. ಕಾಲಕ್ಕೂ ನಮಗೆಲ್ಲ ಬೇಕಾಗಿರುವಂತಹ ರಕ್ಷಣೆ, ಸೌಖ್ಯ, ಆರೋಗ್ಯ, ಭಾಗ್ಯ ನಾಗದೇವರನ್ನು ಪ್ರತಿಷ್ಠಾಪನೆ ಮಾಡಿದರೆ ಯಾವ ರೀತಿಯ ಪುಣ್ಯ ಪ್ರಾಪ್ತಿಯಾಗಬೇಕು ಅಂತ ಕಲ್ಪೋಕ್ತ ಫಲಗಳು ಹೇಳ್ತದೋ ಅದೆಲ್ಲ ಫಲವನ್ನು ನಮಗೆಲ್ಲರಿಗೂ ಕೂಡ ದೇವರು ಒದಗಿಸಿಕೊಟ್ಟು ಅನುಗ್ರಹಿಸಬೇಕು ಅಂತ ನಾವು ದೇವರನ್ನು ಪ್ರಾರ್ಥಿಸ್ತಾ ಕೊಡುವಂಥ ಅನುಗ್ರಹ ಪ್ರಸಾದ. ದೇವತಾ ಪ್ರಸಾದೋ ವಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು ಮಹದೈಶ್ವರ್ಯಾಭಿವೃದ್ಧಿರಸ್ತು.